ಮನೆ ಎಂದರೆ ಅದು ಬರೀ ಮನೆಯಲ್ಲ, ಭಾವನೆಯ ಕಲ್ಲ ಕಟ್ಟಡ ಕಟ್ಟಿ ನೆಮ್ಮದಿಯ ಬಣ್ಣ ಹಚ್ಚಿದ ಅಮೂರ್ತ ರೂಪ ಎನ್ನ ಮನೆ. ನಮಸ್ಕಾರ, ನಾನು ನಿಮ್ಮ ರವಿ ಕುಲಾಲ್. ನಾನು ಇವತ್ತು ನನ್ನ ಅನಿಸಿಕೆಗಳನ್ನು ಏನು ಹೇಳ್ತಾ ಇದ್ದೀನಿ ಇಲ್ಲಿ, ಇದು ನನ್ನ ಸ್ವಂತ ಕನಸಿನ ಮನೆ ಬಾಲಾಜಿ ನಿಲಯದಿಂದ. अजं निर्विकल्पं निराकारमेकं निरानन्दमानन्द अद्वैतपूर्णम् परं निर्गुणं निर्विशेषं निरीहं परब्रह्मरूपं गणेशं भजेम. ಡ್ರೀಮ್ ಹೌಸ್ ಏನ್ ಆಗಿರ್ಬೇಕು, ನಾನು ಯಾವ ತರ ಮನೆ ಕಟ್ಟಬೇಕು, ನನ್ನ ರೆಕಗ್ನೈಸ್ ನಾನು ಹೆಂಗ್ ಮಾಡ್ಕೊಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ನಾನೊಂದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 1 ವರ್ಷ 3 ತಿಂಗಳ ಟೈಮ್ ಅಲ್ಲಿ ನನ್ನ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ನನ್ನ ಒಂದು ಕನಸಿನ ಮನೆಯನ್ನು ನನ್ನ ಒಂದು ಇಚ್ಛೆಪಟ್ಟಂತ ಜಾಗದಲ್ಲಿ ಇವತ್ತು ನಾನು ಬೆಂಗಳೂರಲ್ಲಿ ನಿರ್ಮಾಣ ಮಾಡಿದ್ದೀನಿ. जगत्कारणं कारणज्ञानरूपं सुरादिं सुखादिं गणेशं भजेम. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. ನನ್ನ ಕನಸಿನ ಮನೆ ಅಂತ ನಾನು ಏನ್ ಮಾಡ್ತಿದ್ದೀನಿ ಅದನ್ನೊಂದು ಗ್ರ್ಯಾಂಡ್ ಆಗಿ ಮಾಡಬೇಕು, ತುಂಬಾ ಅದ್ಭುತವಾಗಿ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಆ ಒಂದು ಆಸೆಯಿಂದ ಯಾವಾಗ ನಾನು ಮದುವೆ ಆಗಿದ್ದೀನಿ, ಯಾವಾಗ ನಾನು ಊರಲ್ಲಿ ಒಂದು ಮನೆ ಕಟ್ಟಿ ಆ ಡೇಟಿಗೆ 10 ವರ್ಷ ಡೇಟಿಗೆ ನಾನು ಬೆಂಗಳೂರಲ್ಲಿ ಮನೆ ಕಟ್ಟಿ ಆ ಡೇಟಿಗೆ ನಾನು ಇನೋಗ್ರೇಷನ್ ಮಾಡಬೇಕು. 10 ವರ್ಷ ಗ್ಯಾಪ್ ಅಲ್ಲಿ ನಾನು ಊರಲ್ಲೂ ಸಹ ನಾನು ಮತ್ತೊಂದು ಬೆಂಗಳೂರಲ್ಲೂ ಸಹ 2 ಮನೆನ ಇನೋಗ್ರೇಷನ್ ಮಾಡಿದಂತ ಒಂದು ಎಕ್ಸಿಬಿಷನ್ ನಾನು ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನಾನು ಬೆಂಗಳೂರಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ. ಆದ್ರೆ ದುರದೃಷ್ಟ ಏನಂದ್ರೆ ಕೊರೋನಾ ಅಂತ ಒಂದು ಮಹಾಮಾರಿ ಬಂದು ಅದಕ್ಕೆ ಅಡ್ಡಗಾಲ ಹಾಕಿ ಇವತ್ತು ಆ ಒಂದು ಗ್ರ್ಯಾಂಡ್ ಅಂತ ಏನ್ ಮಾಡ್ಕೊಂಡಿದ್ದೀನಿ ಅದನ್ನ ನನಗೆ ಸಣ್ಣ ಮಟ್ಟದಲ್ಲಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. सदा सत्ययोग्यं मुदा क्रीडमानं सुरारेण हरन्तं जगत्पालयन्तम् अनेकावतारं निजज्ञानहारं सदा विश्वरूपं गणेशं नमामः.
नमस्तोमहारं जनज्ञानहारं त्रयीवेदसारं परब्रह्मसारम् मुनिज्ञानकारं विदुरेविकारं सदा ब्रह्मरूपं गणेशं नमामः। जैरोषवितर्पयन्तं कराद्यो सुरोगान् कलावे सुदाशाविनेदे दिनेशांशु सन्तापहारं द्विजेशं शशाङ्कस्वरूपं गणेशं नमामः। ಪೂಜಾ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕುಟುಂಬ ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ಯಾರು ನಮ್ಮ ಮನೆಯ ಗೃಹ ಪ್ರವೇಶ ಮಾಡ್ತಾ ಇದ್ರು, ಯಾರು ನಮ್ಮ ಆದಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಅಂತ ಪುರೋಹಿತರನ್ನೇ ನಾನು ಬೆಂಗಳೂರಿಗೆ ಕರೆಸಿ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾನು ಮಹಾಪೂಜಾ ಮೂಲಕ ನನ್ನ ಒಂದು ಮನೆಯ ಗೃಹ ಪ್ರವೇಶವನ್ನು ಮಾಡಿ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದೇನೆ. ಇದು ನನ್ನ ಕುಲದೇವರಾದಂಥ ಚಿಕ್ಕು ಹೈಗುಳಿ ಹಾಗೂ ನಮ್ಮ ಗ್ರಾಮ ದೇವರಾದಂಥ ಮಾರಿ ಶಿವರಾಯ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾನು ಯಾವುದೇ ಒಂದು ವಿಘ್ನಗಳಿಲ್ಲದೆ ಇವತ್ತು ಗೃಹ ಪ್ರವೇಶ ಮಾಡಿ ನಾನು ನಿಮ್ಮೊಂದಿಗೆ ಇಲ್ಲಿ ಕೂತು ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದೇನೆ. ಆಶಾ ನಾನು ಯಾವಾಗ್ಲೂ ಅನು ಅಂತ ಕರಿತೀನಿ. ಯಾಕಂತ ಹೇಳಿದ್ರೆ ನನಗೇನೋ ಒಂಥರ ಆ ಒಂಥರ ಪಾಸಿಟಿವ್ ಎನರ್ಜಿ ಅವಳಿಂದ ನನಗೆ 100% ಸಿಕ್ಕಿದೆ. ನಾನು ಇವತ್ತು ಯಾವುದೇ ಒಂದು ಕೆಲಸ ಮಾಡೋದಿದ್ರು ನಾನು ಪಾಸಿಟಿವ್ ಆಗಿ ಮಾಡ್ತೀನಿ. ಸೊ ಅವಳ ಹತ್ರ ಏನೋ ಒಂದು ಪಾಸಿಟಿವ್ ಎನರ್ಜಿ 100% ನನಗದು ಟ್ರಾನ್ಸ್ಫರ್ ಆಗಿದೆ. ಯಾಕಂದ್ರೆ ನಾನು ನೋಡಿದ್ದೀನಿ ಸುಮಾರು ಸರಿ. ಸೊ ನನ್ನಲ್ಲಿ ಮದುವೆ ಆದ್ಮೇಲೆ ಫೇಲ್ಯೂರ್ ಅನ್ನೋದು ತುಂಬಾ ಕಡಿಮೆ ಪರ್ಸೆಂಟೇಜ್. ನನ್ನ ಮಕ್ಕಳು ಅಂತ ಬಂದಾಗ ನನ್ನ ಮಕ್ಕಳ ಜೀವನದಲ್ಲೂ ಸಹ ನನ್ನ ಮುದ್ದಾದ ಒಬ್ಬ ಮಗರಾಜ ಇದ್ದಾನೆ, ನನಗೆ ಮುದ್ದಾದ ಒಬ್ಬಳು ಮಗಳಿದ್ದಾಳೆ. ನನಗಿಬ್ರು ಸಹ ನಾನು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀನೋ ಅವರು ಅದಕ್ಕಿಂತ ಜಾಸ್ತಿ ನನ್ನ ಪ್ರೀತಿ ಮಾಡ್ತಾರೆ. ನನ್ನ ಪಾರ್ಟ್ನರ್ ಶ್ರೀನಿವಾಸ್ ಇರ್ಬೋದು ಅಥವಾ ನನ್ನ ಗೂಡು, ನಾನು ಏನು ಅಂತ ಒಂದು ಗೂಡು ಏನು ಕಟ್ಕೊಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೊರಟ್ವಿ. ಆವಾಗ ಆ ದೇವರ ದಯದಿಂದ ನಾವು ಇಬ್ರು ಸಹ ಇವತ್ತು ನಮ್ಮ ಸ್ವಂತದೇ ಆದ ಒಂದು ಗೂಡನ್ನು ಬೆಂಗಳೂರಲ್ಲಿ ಕಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ವೈವಾಹಿಕ ಜೀವನವೂ ಸಹ ಆ ದೇವರ ದಯದಿಂದ ಸುಖವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸಾಕ್ಷಿಯಾಗಿರೋದು ನನ್ನ ಹಿತೈಷಿಗಳು, ನನ್ನ ಫ್ರೆಂಡ್ ಸರ್ಕಲ್, ನನ್ನನ್ನು ಬೆಳೆಸಿದಂತ ಹಿರಿಯರು. ಬೆಂಗಳೂರಿನಲ್ಲಿ ಎಷ್ಟೋ ಜನರು ನನಗೆ ಡೈರೆಕ್ಟ್ ಆಗಿ ಇರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು ತುಂಬಾ ಸಹಾಯ ಮಾಡಿದ್ದಾರೆ. ಅವರು ಇವರು ಅಂತಲ್ಲ, ತುಂಬಾ ಜನ ನನಗೆ ಸಹಾಯ ಮಾಡಿದ್ದಾರೆ. ನಾನು ಯಾವುದೇ ಒಂದು ವಿಷಯದಾಗ್ಲಿ ನನಗೆ ಸಹಾಯ ಮಾಡಿದಂತ ವ್ಯಕ್ತಿನ ನನ್ನ ಜೀವನದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರನ್ನ ಮರೆಯಲಾಗುವುದಿಲ್ಲ.